ವಿಷಯ ಗಮನಕ್ಕೆ ಬಂದಿರೋದು ಕೊಡಗಿನಲ್ಲಿ ಹೋಮ್ ಸ್ಟೇ ಒಂದು ವಿದೇಶಿ ಮಹಿಳೆಯನ್ನು ರೇಪ್ ಅಟೆಂಪ್ಟ್ ಆಗಿದೆ. ಮಾಹಿತಿ ಏನು, ಯಾರು, ಏನು? ಅಲ್ಲಿ ಹೋಮ್ ಸ್ಟೇನಲ್ಲಿ ಅವರು ಪ್ರವಾಸಕ್ಕೆ ಬಂದಂಥವರು, ಮೂಲತಃ ವಿದೇಶದವರು. ಈಗ ಅಲ್ಲಿ ಇದ್ದಂಥ ಯಾರೋ ಹೋಮ್ ಸ್ಟೇನಲ್ಲಿ ಕೆಲಸ ಮಾಡ್ತಾ ಇದ್ದವರು ಅತ್ಯಾಚಾರ ಮಾಡುವ ಪ್ರಯತ್ನ ಮಾಡಿದ್ದಾನೆ ಅಂತೇಳಿ ದೂರು ಕೊಟ್ಟಿದ್ದಾರೆ. ಅವ್ರನ್ನ ತಕ್ಷಣ ಮತ್ತು ಅವನು ದೂರು ಕೊಡೋಕ್ಕೆ ಹೋದಾಗ ಹೋಮ್ ಸ್ಟೇ ಮಾಲೀಕರು ಅದಕ್ಕೆ ಸ್ಪಂದಿಸಲಿಲ್ಲ ಅಂಥೇಳಿ ತಡೆದರು ಅಂಥೇಳಿ ಕೂಡ ಮಾಹಿತಿ. ಸೊ ಅದರಿಂದ FIR ದಾಖಲು ಮಾಡಿ ಅವ್ರನ್ನ ಅವತ್ತೇ ಬಂಧನ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಆದರೆ ಮಹಿಳೆ ಮತ್ತು ಅತ್ಯಾಚಾರ ಪ್ರಕರಣಗಳು, ಪೋಕ್ಸೋ ಪ್ರಕರಣಗಳು, ಇದರಲ್ಲಿ ಸೂಕ್ಷ್ಮತೆಯನ್ನು ಕಾಯ್ಕೋಬೇಕು. ಮತ್ತು ಯಾರು ಇದರಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ, ವಿಕ್ಟಿಮ್ ಇದ್ದಾರೆ, ಅವರ ಹೆಸರು ಮತ್ತು ಇದೆಲ್ಲ ಬಹಿರಂಗ ಪಡಿಸಬಾರ್ದು ಅಂತ ಹೇಳುವಂಥ ಕಾನೂನು ಇರೋದು. ಆ ಎಲ್ಲ ಪ್ರೋಟೋಕಾಲನ್ನು ಫಾಲೋ ಮಾಡಿ ಜಿಲ್ಲಾ ಪೊಲೀಸ್ನವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆ ಮಹಿಳೆಯ ಕೂಡ ಪೂರ್ಣವಾಗಿ ಸಹಕಾರವನ್ನು ಕೊಟ್ಟು ಇದೆಲ್ಲವನ್ನು ಪ್ರೊಸೀಜರ್ ಏನಿದೆ, ಮೆಡಿಕಲ್ಲು ಟೆಸ್ಟು, ಬೇರೆ DNA ಟೆಸ್ಟು, ಇದೆಲ್ಲವನ್ನು ಕೂಡ ಸಹಕರಿಸಿ ನಾನು ಹೋದ ಮೇಲೆ ಈ ಪ್ರಕರಣದ ಬಗ್ಗೆ ನೀವು ಮಾಹಿತಿ ಮಾಧ್ಯಮಗಳಿಗೆ ಬೇಕಾದರೆ ಕೊಡಿ, ಇಲ್ಲಾಂದರೆ ನನಗೆ ಮಾಧ್ಯಮಗಳು ಬಂದರೆ ತೊಂದರೆ ಆಗುತ್ತೆ ಅಂತ ಅವರು ಮನವಿ ಮೇಲೆ, ಮಹಿಳೆ ಮನವಿ ಮೇಲೆ ಪೊಲೀಸರು ಆ ರೀತಿ ಮಾಡಿದ್ದಾರೆ. ನನಗೆ ನಿನ್ನೆ ಮಾಧ್ಯಮದವರೆಲ್ಲ ಕೇಳಿದ ಮೇಲೆ ನಾನು ಪೊಲೀಸ್ ವರಿಷ್ಠಾಧಿಕಾರಿಗೆ ಮತ್ತು IG-ಗೆ ದೂರವಾಣಿ ಮೂಲಕ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಬಹುಶಃ ಕೊಡಗಿನಲ್ಲಿ ಇಂಥ ಘಟನೆ ಆಗಿರುವಂಥದ್ದು ಭಾಳ ವಿಷಾದಕರ. ಅದು ಕುಟ್ಟ ಅಂತ ಹೇಳಿದ್ರೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಬರ್ತದೆ. ಭಾಳ ನೋವಾಗ್ತದೆ ಇಂಥದ್ದೊಂದು ಆಗಿದೆ ಅಂತ. ಕೊಡಗಿನಲ್ಲಿ ಸಾಧಾರಣವಾಗಿ ಈ ರೀತಿಯಾದಂಥ ಘಟನೆ ನಾವು ಕಾಣಲಿಕ್ಕೆ ಸಿಗೋದಿಲ್ಲ. ಬೇರೆ ಕಡೆ ಪ್ರವಾಸಿಗರು ಹೆಚ್ಚು ಬರುವಂಥಲ್ಲಿ ಆಗಿದೆ. ಅದರಿಂದ ಈ ಹೋಮ್ ಸ್ಟೇಗಳ ಬಗ್ಗೆ ಕೂಡ ಕೆಲವು ತನಿಖೆಯನ್ನು ನಡೆಸಬೇಕು ಅಂತ ಕೂಡ ಪೊಲೀಸ್ನವರು ತೀರ್ಮಾನವನ್ನು ತಗೊಂಡಿದ್ದಾರೆ. ಮತ್ತು ಅಧಿಕೃತವಾಗಿ ಅನಧಿಕೃತವಾಗಿ ನಡೀತಾ ಇರುವಂಥದ್ದು ಈಗಾಗಲೇ ಕ್ರಮ ಜರುಗಿದೆ, ಇನ್ನಷ್ಟು ತೀವ್ರವಾಗಿ ನಡೆಸಬೇಕು. ಮತ್ತು ಟೂರಿಸ್ಟ್ಗೆ, ಪ್ರವಾಸಿಗರಿಗೆ ಅಡ್ವೈಸರಿ ಕೂಡ ಕೊಡಬೇಕಾಗಿದೆ ಅಂಥೇಳಿ ಅವರು ತೀರ್ಮಾನವನ್ನು ತಗೊಂಡು ಆ ಕ್ರಮ ಎಲ್ಲ ಜರುಗಿಸ್ತಾರೆ. ಅದರಿಂದ ತನಿಖೆಯಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಇಲ್ಲ, ಯಾರೂ ಕೂಡ ಅದರಲ್ಲಿ ಅದು ಈ ಸೂಕ್ಷ್ಮತೆಯನ್ನು ಕಾಪಾಡಲಿಕ್ಕೋಸ್ಕರ ಪೊಲೀಸ್ ಆ ರೀತಿಯಾಗಿ ಮಾಡಿದ್ದಾರೆ. ಮತ್ತು ಮುಂದಿನ ತನಿಖೆಯಲ್ಲಿ ಕೂಡ ಅವರು ಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ದಲ್ಲ ಮಹಿಳೆ, ಆರೋಪಿಗಳನ್ನ ಕೂಡ ಬಂಧಿಸಿದ್ವಿ. ಮಹಿಳೆ ವಿದೇಶಕ್ಕೆ ವಾಪಸ್ ಹೋಗಿದ್ದಾರೆ, ಬಹುಶಃ ಇವತ್ತು ಹೋಗ್ತಾರೆ ಅಂತ ಹೇಳುವಂಥದ್ದು ನನ್ನ ಮಾಹಿತಿ. ಸರಿಗೆ ಕೃತ್ಯದಲ್ಲಿ ಭಾಗಿಯಾದವರು ಮೂಲ ಕೊಡಗಿನವರೇನೋ ಅಥವಾ ಹೊರಗಡೆ ಅವರು? ಅಲ್ಲ, ಅಲ್ಲಿ ಕೆಲಸ ಇವರು ಒಬ್ಬ ಆರೋಪಿ ಮೂಲತಃ ಕೊಡಗಿನವರು, ಯಾರು ಹೋಮ್ ಸ್ಟೇ ಮಾಲೀಕರಿದ್ದಾರೆ ಅವರು ಕೊಡಗಿನವರು. ಕೃತ್ಯದಲ್ಲಿ ಏನು ಭಾಗಿಯಾಗಿ? ಕೃತ್ಯದಲ್ಲಿ ಗೊತ್ತಿಲ್ಲ ನನಗೀಗ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗೋದಿಲ್ಲ. ಇಬ್ಬರು ಆರೋಪಿಗಳಿದ್ದಾರೆ, ಒಬ್ಬರು ಭಾಳಷ್ಟು ವರ್ಷಗಳಿಂದ ಅಲ್ಲೇ ಕೆಲಸ ಮಾಡ್ತಾ ಇದ್ದವರು, ಎರಡನೇದು ಮಾಲೀಕ. ಈಗ ಯಾವ ಹೋಮ್ ಸ್ಟೇ ಅಂತ ಕೂಡ ಹೇಳಿದ್ರೆ ಯಾರು ಅಂತ ಗೊತ್ತಾಗುತ್ತಲ್ಲ, ಅದಕ್ಕೆ ಅದು ಗೊತ್ತಾಗಬಾರ್ದು ಅಂತ ಪೊಲೀಸರು ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮತ್ತು ಈಗ ಅನ್ವಯ ಆಗುವಂಥ ಪ್ರೋಟೋಕಾಲ್ನಂತೆ ತನಿಖೆ ಮಾಡಿ ಹೋಮ್ ಸ್ಟೇಗಳ ಬಗ್ಗೆ ಕೂಡ ಈಗ ವಿಚಾರಣೆಯನ್ನು ನಡೆಸಬೇಕು, ಸ್ವಲ್ಪ ತೀವ್ರಗೊಳಿಸಬೇಕು ಅಂತೇಳಿ ಕೂಡ ಅವರ ಅಮೆರಿಕದ ರಾಯಭಾರಿ ಕಚೇರಿ ಏನಾದರೂ ಸಂಪರ್ಕ ಮಾಡಿದೆಯಾ? ತನಿಖೆ ವಿವರ ಏನಾದರೂ ಕೇಳ್ತಿದೆಯಾ? ಇಲ್ಲ, ರಾಯಭಾರಿ ಕಚೇರಿ ಅಂತ ಇಲ್ವಲ್ಲ, ರಾಯಭಾರಿ ಕಚೇರಿಗೆ ಅವ್ರು ಹೋಗಿಲ್ಲ. ಅದು ಯಾರೋ ಕೇಳಿದ್ರು ಫಸ್ಟೇನಂತೆ. ಯಾರೇ ಈ ಥರ ಬಂದಾಗ ಅವ್ರಿಗೆ ಒಬ್ಬರು ಲೈಸನ್ಸ್ ಆಫೀಸರ್ ಕೊಟ್ಟಿರ್ತಾರಂತೆ ರಾಯಭಾರಿಯಿಂದ. ಲೈಸನಿಂಗ್ ಆಫೀಸರ್ ಮೈಸೂರಿನಲ್ಲಿದ್ದಾರೆ, ಅವ್ರಿಗೆ ಮೈಸೂರಿನಲ್ಲಿ ಇವರು ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದಾರೆ. ಆಮೇಲೆ ಅವ್ರ ಮಾಹಿತಿ ಕೊಟ್ಟು ದೂರ ದಾಖಲೆ. ಅಂದರೆ ಮಾಲೀಕ ದೂರು ಕೊಡಬಾರ್ದು ಅನ್ನೋಂಥದ್ರಲ್ಲಿ ಅವರಿಗೆಲ್ಲ ಕಟ್ಟಾಗಿ ಈಗ ದೂರಿಂದು ಸಾರಾಂಶ ಏನು ನನಗೆ ಗೊತ್ತಿಲ್ಲ. ತನಿಖೆಯಲ್ಲಿ ಯಾವುದೇ ರೀತಿ ಲೋಪಗಳಾಗಬಾರ್ದು ಅಂತ ಹೇಳುವಂಥ ಸೂಚನೆಗಳನ್ನು ಕೊಟ್ಟಿದ್ದೀನಿ. ಬಿಟ್ಟರೆ ಬೇರೆ ಇಂಥ ಪ್ರಕರಣಗಳಲ್ಲಿ ಭಾಳ ಹೆಚ್ಚು ಸೂಕ್ಷ್ಮತೆ ಇರುತ್ತೆ. ನಾವು ನನಗೇನು ಕಾರ್ಯವ್ಯಾಪ್ತಿಗೆ ಬರಲ್ಲ, ನನಗೇನು ಅಧಿಕಾರ ಇಲ್ಲ ಅದರಲ್ಲಿ ಹಸ್ತಕ್ಷೇಪ ಮಾಡೋಕ್ಕಾಗಲಿ, ಪ್ರಶ್ನೆ ಮಾಡಲಿಕ್ಕೆ. ಮಾಹಿತಿ ಕೊಡಿ ಅಂತ ಕೇಳಿದೆ, ಅವರು ನಿನ್ನೆ ಕೊಡ್ಲಿಕ್ಕೆ ತಯಾರಿರಲಿಲ್ಲ ಪೊಲೀಸ್ನವರು. ಇವತ್ತು ಬೆಳಿಗ್ಗೆ ಕೊಟ್ಟಿದ್ದಾರೆ. ನಾನು ಹೇಳಿದೆ, ಎಲ್ಲ ರಾಜ್ಯ ಮಟ್ಟದ ಎಲ್ಲ ಸುದ್ದಿ ಆಗ್ತಾ ಇದೆ, ಕೇಳ್ತಾರೆ ಪ್ರಶ್ನೆ ನನಗೆ ಮಾಧ್ಯಮದವರು, ನನಗೆ ಮಾಹಿತಿ ಕೊಡಿ ಅಂತ ಕೇಳಿದ ಮೇಲೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.